ನಾವಿಲ್ಲಿ ನಡೆದಿದ್ದನ್ನೆಲ್ಲ ನೋಡಿದ್ಮೇಲೆ ಅದನ್ನ ಮುಟ್ಟೋ ಪ್ರಯತ್ನ ಮಾಡಬಾರ್ದು. ಆ ಬ್ರಾಹ್ಮಣನ್ನ, ಅವ್ರ ವರ್ಚಸ್ಸನ್ನ, ಅವ್ರ ಗಾಳಿಲಿ ಕೂತ್ಕೊಂಡಿರೋ ವಿಧಾನನ ನೋಡ್ತಿದ್ರೆ ಅವರ ಅದ್ವಿತೀಯವಾದ ಮಂತ್ರದಿಂದ ಆ ವೇಲಾಯುಧನ ಕಾಪಾಡ್ತಿದ್ದಾರೆ ಅಂತ ಅರ್ಥ ಆಗ್ತಿದೆ. ಮಂತ್ರಶಕ್ತಿನ ಎದುರಿಸೋ ಸಾಹಸ ಮಾಡಬಾರ್ದು. ಆ ವೇಲಾಯುಧನ ಕಾಪಾಡೋರಿದ್ದಾರೆ ಅಂತ ನಮ್ಮ ಕಣ್ಣಾಗೆ ನೋಡಿದ್ವಿ. ಹೌದು, ಹೋಗಿದ್ ಬರ್ತೀನಿ ಮಾವ. ಸರಿ. ಗಾಳಿಲಿ ಬೆಂಕಿ ಎದ್ದಿದೆ ಅಂದ್ರೆ ನನ್ನಂತೋರ್ನ ಭಯ ಪಡಿಸೋದಕ್ಕೋಸ್ಕರ ನಿಂಗಿರೋ ಸೈನ್ಸ್ ಪರಿಜ್ಞಾನದಿಂದ ಸಲ್ಫರ್ ಡೈಆಕ್ಸೈಡ್ ನಿಂದ ಎಫೆಕ್ಟ್ ಮಾಡಿರ್ತೀಯ. ಏಯ್ ಬಂಡ್ರ, ಏನ್ ಸಾನ್ವಿ, ನೀನ್ ಅನ್ಕೊಂಡಿರೋ ತರ ಇದು ಸೈನ್ಸ್ ಅಲ್ಲ, ಮಂತ್ರಶಕ್ತಿ ಅಂತ ಈಗ್ಲಾದ್ರೂ ಅರ್ಥ ಆಯ್ತಾ? ಅರ್ಥ ಆಗಿರುತ್ತೆ ಬಿಡು. ನಮ್ ಶಂಕರ ಬಂದ, ಮಾಡ್ಬೇಕಾಗಿರೋದ್ನೆಲ್ಲ ಮಾಡ್ದ, ತೋರಿಸ್ಬೇಕಾಗಿರೋದ್ನೆಲ್ಲ ತೋರಿಸ್ದ. ಶಂಕರ ಬಂದಿದ್ದಾನೆ ಅಂತ ಹೇಳ್ತಿದ್ದಾನೆ. ನಂಗೆ ಬೆಂಕಿ ಹೊರತು ಏನು ಕಾಣಿಸ್ಲಿಲ್ಲ ಅಂದ್ರೆ ಇದು ಮಂತ್ರಶಕ್ತಿನೇ ಅಂತಾಯ್ತು. ಮಂತ್ರಶಕ್ತಿನ ಎದುರಿಸಬೇಕು ಅಂದ್ರೆ ಆ ಮಾಂತ್ರಿಕಳ ಸಹಾಯನ ತಗೊಳ್ಳೇಬೇಕು. ಹಲೋ, ನಿನ್ನೆ ನನ್ ಧ್ಯಾನನ ಭಂಗ ಮಾಡ್ತಿದ್ಯಾ? ಅಲ್ಲಿ ನನ್ ಆಂಬಿಷನ್ನೇ ಡಿಸ್ಟ್ರಾಯ್ ಆಗ್ತಿದೆ. ಇಲ್ಲಿ ನಿನ್ ಮೆಡಿಟೇಷನ್ ಡಿಸ್ಟರ್ಬ್ ಆದ್ರೆ ಏನಾಗಲ್ಲ. ಹೀಗ್ ಸೀರಿಯಸ್ ಆಗಿ ನೋಡಿದ್ರೆ ನಿನ್ ಕಣ್ಣಿಗೆ ನೋವಾಗತ್ತೆ ಹೊರತು ನಿಂಗೇನ್ ಉಪಯೋಗ ಇಲ್ಲ. ಯಾಕೆ ಬಂದಿದ್ಯಾ, ಏನ್ ನಡೀತು ಅಂತ ಕೇಳ್ಬೋದಲ್ವಾ? ಹೇಳು. 2 ವರ್ಷದಿಂದ ನಾನ್ ಯಾವ್ದಕ್ಕೋಸ್ಕರ ಹುಡುಕ್ತಿದ್ನೋ ಅದು ಈ ನಾಗವಾರದಲ್ಲಿರೋ ವೇಲಾಯುಧದ ಕೆಳಗಿದೆ ಅನ್ನೋದನ್ನ ತಿಳ್ಕೊಂಡಿದ್ದೀನಿ. ಅದನ್ನ ಸ್ವಂತ ಮಾಡ್ಕೊಂಡು ವಿಜಯ ಸಾಧಿಸ್ಬೇಕು ಅನ್ನೋ ಉತ್ಸಾಹದಲ್ಲಿ ಹೋದೆ. ಆದ್ರೆ 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 ಏನ್ ನಡೀತು? ಆ ವೇಲಾಯುಧದ ಹತ್ರ ಏನೋ ರಹಸ್ಯ ಇದೆ. ಅದ್ರ ಹತ್ರ ಹೋಗಕ್ಕಾಗ್ದಿರೋ ಹಾಗೆ ಅದು ಅಗ್ನಿಗೋಲ ಆಗಿ ಉರಿತಿದೆ. ಅಲ್ಲಿ ನಂಗೆ ಕಾಣಿಸಿದ್ದನ್ನ ವಿಡಿಯೋ ಮಾಡಿದ್ದೀನಿ, ನೋಡು. ಇದೇನು ಬ್ಲಾಂಕ್ ಆಗಿದೆ?
ನೀನು ತೆಗ್ದಿರೋದು ಇದ್ರಲ್ಲಿ ಇಲ್ಲ ಅಂದ್ರೆ ಅದು ಖಂಡಿತವಾಗ್ಲೂ ಮಂತ್ರ ಮಹಿಮೆ ಆಗಿರುತ್ತೆ. ಅಲ್ಲಿ ಏನ್ ನಡೆದಿದೆ ಅನ್ನೋದನ್ನ ನಾನು ಅಂಜನ ಹಾಕಿ ನೋಡ್ತೀನಿ. ಹಮ್ ಹಠ ಬಮ್ ಹಠ. ಹಮ್ ಹಠ ಬಮ್ ಹಠ. ಅಲ್ಲಿ ನಮ್ ಯಂತ್ರಶಕ್ತಿ ಕೆಲಸ ಮಾಡ್ಲಿಲ್ಲ, ಇಲ್ಲಿ ನಿನ್ ಮಂತ್ರಶಕ್ತಿ ಕೂಡ ಯೂಸ್ಲೆಸ್ ಅಂತಾಯ್ತು. ನಿನ್ ಮಂತ್ರಶಕ್ತಿ ತುಂಬಾ ಪವರ್ಫುಲ್ ಅಂತ ತಡಿಯೋಕ್ಕಾಗಲ್ಲ ಅಂತ ಲೆಕ್ಚರ್ ಕೊಟ್ಟಿದ್ಯಲ್ವಾ, ಏನಾಯ್ತೀಗ? ಮಂತ್ರಶಕ್ತಿ ಅನ್ನೋದು ಅಯಾಚಿತವಾಗಿ ಬರೋದಲ್ಲ, ಕಠೋರ ದೀಕ್ಷೆಯಿಂದ ದೈವಾನುಗ್ರಹದಿಂದ ಸಾಧಿಸಿಕೊಳ್ಳೋದು. ಮಹಿಮೆನ ಕ್ಷುಲ್ಲಕವಾಗಿ ಮಾತಾಡ್ಬೇಡ, ವಾತ್ಸವನ ತಿಳ್ಕೊಂಡ್ ಮಾತಾಡು, ಅವಹೇಳನ ಮಾಡ್ಬೇಡ. ನೀನಲ್ಲಿ ನೋಡಿದ್ದು ಬೆಂಕಿ ಅಲ್ಲ, ಅದ್ವಿತೀಯವಾದ ಉಪಾಸನ ಶಕ್ತಿ. ಸೂರ್ಯೋದಯ ಹತ್ರ ಬರ್ತಿರೋದ್ರಿಂದ ನನ್ ಮಂತ್ರಶಕ್ತಿ ಸ್ವಲ್ಪ ಕ್ಷೀಣಿಸ್ತಾ ಇದೆ. ಸೂರ್ಯಾಸ್ತ ಆದ್ಮೇಲೆ ಧ್ಯಾನದಲ್ಲಿ ಕುಳಿತುಕೊಂಡ್ರೆ ನನ್ ಮಂತ್ರಶಕ್ತಿ ಮತ್ತೆ ಜಾಗೃತವಾಗುತ್ತೆ. ಆಗ ಯಾವ ಶಕ್ತಿ ತಡೆಯುತ್ತ ನಾನು ನೋಡ್ತೀನಿ. ಅಲ್ಲಿ ಅಲ್ಲಿ ವಿಗ್ರಹ ಪ್ರತಿಷ್ಠಾಪನೆ ಆಲ್ರೆಡಿ ಒಂದಿನ ಆಗೋಗಿದೆ. ಇವಳು ಧ್ಯಾನಕ್ಕೆ 10 ಗಂಟೆ ಹೋದ್ರೆ ಮಾಡೋದೇನಿರತ್ತೆ? ಶಿಟ್. ಅಲ್ಲಿವರೆಗೂ ಹೋಗಿ ನಾವು ಏನು ತಿಳ್ಕೊಳ್ದೆ ಬಂದ್ವಲ್ಲ. ಆ ವೇಲಾಯುಧದ ಕೆಳಗೆ ಅಣ್ಣ ಏನ್ ಬಚ್ಚಿಟ್ಟಿದಾನೋ ಹೇಗಾದ್ರೂ ತಿಳ್ಕೋಬೇಕು. ಬಂದಿದ್ ವ್ಯಕ್ತಿ ಯಾರು? ಅವನಲ್ಲಿ ಅಶಕ್ತಿ ಹೇಗೆ? ಏನಿದು? ಏನು ಅರ್ಥ ಆಗ್ತಿಲ್ವಲ್ಲ. ಅಣ್ಣನ್ನ ಹುಡ್ಕೋದು ಹೇಗೆ? ಏನ್ ಮಾಡ್ಬೇಕಿವಾಗ? ಏನ್ ಮಾಡೋದು? ಏನ್ ಮಾಡ್ಬೇಕು ಅಂತ ಅರ್ಥನೇ ಆಗ್ತಾ ಇಲ್ಲ. ವಿಗ್ರಹ ಪ್ರತಿಷ್ಠಾಪನೆ ನಡೆದ್ರೆ ಅದ್ರ ಕೆಳಗೆ ಏನಿದೆ ಅಂತ ತಿಳ್ಕೊಳ್ಳೋ ಚಾನ್ಸೇ ಇರಲ್ಲ. ಅದಕ್ಕಿಂತ ಮುಂಚೆ ಏನಾದರೂ ಮಾಡಲೇಬೇಕು. ಏನು ಮಾಡೋದು? ಬೆಳಗಾಯ್ತೆ ಹೊರತು ಇವಳ ಧ್ಯಾನ ಇನ್ನೂ ಪೂರ್ತಿಯಾಗಿಲ್ಲ. ಕಣ್ಣು ಬಿಟ್ಟ ಮೇಲೆ ಏನ್ ಹೇಳ್ತಾಳೋ?
ಇನ್ನು ಕೆಲವೇ ಗಂಟೆಗಳಲ್ಲಿ ಆ ವಿಗ್ರಹನ ಪ್ರತಿಷ್ಠಾಪನೆ ಮಾಡಿ ದೇವಸ್ಥಾನ ಕಟ್ತಾರೆ. ಇನ್ನು ಆ ರಹಸ್ಯ ನನ್ನ ಜೊತೆನೆ ಚರಿತ್ರೆ ಸೇರ್ಕೊಂಡ್ಬಿಡುತ್ತೆ. ಸಾನ್ವಿಗಾಗ್ಲಿ ಇನ್ಯಾರಿಗೇ ಆಗ್ಲಿ ತಿಳ್ಕೊಳ್ಳೋ ಅವಕಾಶನೇ ಇರಲ್ಲ. ಆ ವೇಲಾಯುಧದ ಸುತ್ತ ಬೆಂಕಿ ಕಾಣಿಸಿಕೊಳ್ಳುತ್ತಿದೆ ಎಂದರೆ ಅದು ಮಂತ್ರ ಮಹಿಮೆಯೋ ಅಥವಾ ಇನ್ಯಾವುದೋ ಶಕ್ತಿಯೋ ಏನಾಗಿರಬಹುದು ಅಲ್ಲಿ. ಏನಾಗಿರುತ್ತದೆ? ಅಮ್ಮ, ಇಷ್ಟು ಬೆಳಿಗ್ಗೆ ಕಾಲ್ ಮಾಡಿಬಿಟ್ಟಿದ್ದೀರಾ? ಹೇಗಿದೆಯಮ್ಮ? ಚೆನ್ನಾಗಿದ್ದೀನಿ ಅಂತ ಹೇಳ್ಕೊಳ್ಳೋದ್ ಬಿಟ್ರೆ ಈ ವೀಲ್ ಚೇರಲ್ಲಿ ಸುತ್ತಾಡೋದಷ್ಟೇ ಅಲ್ವೇನೋ ನನ್ನ ಕೆಲಸ. ಯಾಕಮ್ಮ ಹಾಗಂತೀಯ? ಅಂಥದ್ದೇನಾಯ್ತು? ನಾನ್ ನಂಬಿರೋ ದೇವ್ರು, ನಾನ್ ಮಾಡಿರೋ ಪೂಜೆಗಳು ಇದ್ಯಾವುದು ನನ್ನ ಆರೋಗ್ಯನ ಕಾಪಾಡಕ್ಕಾಗ್ತಿಲ್ಲ. ಆಲೋಚನೆಗಳು, ಆಸೆಗಳು, ಜೀವನ ಎಲ್ಲ ಈ ಕುರ್ಚಿಗೆ ಸೀಮಿತ ಆಗೋಗುತ್ತೆ ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ನಾನ್ ಬದುಕಿದ್ದು ಸಾಧಿಸೋದು ಏನು ಇಲ್ವೇನೋ ಅಂತ ಅನ್ನಿಸ್ತಿದೆ. ಯಾಕಿನ್ನೂ ಬದುಕಿದ್ದೀನಿ ಅಂತ ಅನ್ನಿಸ್ತಾ ಇದೆ. ಅಮ್ಮ, ಯಾಕೆ ಹಾಗೆ ಮಾತಾಡ್ತಿದ್ದೀರಾ? ನಡೆಯೋಕ್ಕಾಗಲ್ಲ, ನನ್ನ ಕೆಲಸ ನಾನು ಮಾಡ್ಕೊಳಕ್ಕಾಗಲ್ಲ. ಎಲ್ಲದಕ್ಕೂ ಇನ್ನೊಬ್ಬರನ್ನ ಆಶ್ರಯಿಸ್ಬೇಕಾಗಿದೆ. ಎಲ್ರ ಕೈಲೂ ಸೇವೆ ಮಾಡಿಸ್ಕೊಳ್ಳೋದ್ ಬಿಟ್ರೆ ನನ್ನಿಂದ ಯಾರಿಗೂ ಉಪಯೋಗ ಇದೆ ಹೇಳು? ಇನ್ನೊಬ್ರಿಗೆ ಭಾರವಾಗಿದ್ದೀನಿ ಅನ್ನೋ ಮಾನಸಿಕ ಕ್ಷೋಭೆನ ಸಹಿಸ್ಕೊಳಕ್ಕಾಗ್ತಿಲ್ಲ. ಇನ್ನು ಎಷ್ಟು ಕಾಲದವರೆಗೂ ಈ ಕರ್ಮನ ಅನುಭವಿಸ್ಬೇಕು? ಇಂಥ ಪರಿಸ್ಥಿತಿ ನಿಮಗೆ ಮಾತ್ರ ಅಲ್ಲಮ್ಮ, ತುಂಬಾ ಜನರಿಗೆ ಬರುತ್ತೆ. ನೀವು ಹೀಗೆ ಸಂಕಟ ಪಟ್ರೆ ನಾವು ಸಂತೋಷವಾಗಿ ಹೇಗಿರ್ತೀವಿ ಹೇಳಿ? ಮಾ, ಪ್ರಶ್ನೆಗೆ ಉತ್ತರ ಇರೋ ಹಾಗೆ ಪ್ರತಿ ಸಮಸ್ಯೆಗೂ ಪರಿಹಾರ ಇದ್ದೇ ಇರುತ್ತೆ. ನಿಮ್ಮ ಅನಾರೋಗ್ಯಕ್ಕೆ ಕೂಡ ಸರಿಯಾದ ಔಷಧಿ ಇರುತ್ತೆ. ಅದೇನಂತ ಖಂಡಿತವಾಗ್ಲೂ ನಾನು ತಿಳ್ಕೊತೀನಿ. ನಿಮಗೆ ಹುಷಾರಾಗತ್ತಮ್ಮ. ಪ್ಲೀಸ್ ಮಾ, ಇನ್ಯಾವತ್ತೂ ಹೀಗೆ ಮಾತಾಡಬೇಡಿ ಪ್ಲೀಸ್. ನನ್ನ ಸಂಕಟನ ನಿನ್ನ ಹತ್ರ ಹೇಳ್ಕೋಬೇಕು ಅನ್ಕೊಂಡೆ ಹೊರತು ನಿನಗ್ ಸಂಕಟ ಕೊಡ್ಬೇಕು ಅಂತ ಅನ್ಕೊಳ್ಳಿಲ್ಲ. ಸಾರಿ ಕಂದ. ನನಗ್ಯಾಕಮ್ಮ ಸಾರಿ ಹೇಳ್ತಿದ್ದೀರಾ? ನೀವು ಯಾವತ್ತೂ ಖುಷಿಯಾಗಿರ್ಬೇಕು. ನಿಮ್ಮ ಆರೋಗ್ಯನ ನಾನು ಗುಣಪಡಿಸ್ತೀನಮ್ಮ. ನನ್ನ ಮಾತನ್ನು ನಂಬಿ. ನಾನು ಮತ್ತೆ ಎದ್ದು ಓಡಾಡ್ತೀನಿ ಅಂತೀಯ? ಮಾ, ಮನುಷ್ಯನ ಸಾಯಿಸೋ ವಿಷಯಕ್ಕೂ ಔಷಧಿ ಇದ್ದ ಮೇಲೆ ನಿನ್ನ ಕಾಯಿಲೆಗೆ ಔಷಧಿ ಇಲ್ಲದೆ ಹೇಗಿರುತ್ತಮ್ಮ? ಮಂತ್ರಶಕ್ತಿನ ನಿವಾರಿಸೋದಕ್ಕೆ ಕೂಡ ಮಂತ್ರನೋ ತಂತ್ರನೋ ಇರುತ್ತೆ ಅಂತ ನೀವೇ ಹೇಳ್ತಿದ್ರಿ, ನೆನಪಿದ್ಯಾ?
ಮಂತ್ರಕ್ಕೆ ಮಂತ್ರ ಇರೋವಾಗ ಪ್ರಮಾದದಿಂದ ಆಗಿರೋ ನಿಮ್ಮ ಕಾಯಿಲೆಗೆ ಖಂಡಿತವಾಗ್ಲೂ ಯಾವುದೋ ಒಂದು ಔಷಧಿ ಇದ್ದೇ ಇರುತ್ತಮ್ಮ. ಸ್ವಲ್ಪ ಟೈಮ್ ಹಿಡಿಯುತ್ತೆ, ರಿಲ್ಯಾಕ್ಸ್ ಮಾ. ನೀನ್ ಕೊಡೋ ಧೈರ್ಯನೇ ನನ್ನ ನಿರಾಸೆನ ಆಸೆಯಾಗಿ ಬದಲಾಯಿಸ್ತಾ ಇದೆ. ಥ್ಯಾಂಕ್ಸ್ ಕಂದ. ಇಡ್ತೀನಿ, ನೀನು ಹುಷಾರು ಕಂದ. ಸರಿಮಾ. ಮಂತ್ರಶಕ್ತಿನ ನಿವಾರಿಸೋದಕ್ಕೆ ಕೂಡ ಮಂತ್ರನೋ ತಂತ್ರನೋ ಇರುತ್ತೆ ಅಂತ ನೀವೇ ಹೇಳ್ತಿದ್ರಿ, ನೆನಪಿದ್ಯಾ? ಎಸ್. ನಮಸ್ಕಾರ ಅಮ್ಮ. ನಮಸ್ಕಾರ. ನಮಸ್ಕಾರಪ್ಪ. ಅರ್ಚಕರಿದಾರಾ? ಇದಾರೆ, ಕರಿತೀನಿ. ಏನು ಅಂದ್ರೆ ನಿಮ್ಮನ್ನ ನೋಡಕ್ ಯಾರೋ ಬಂದಿದ್ದಾರೆ. ನಮಸ್ಕಾರ. ನಮಸ್ಕಾರನಮ್ಮ. ನಮಸ್ಕಾರ. ಕೂತ್ಕೊಳ್ಳಿ. ಶಾರದಾ, ಈ ಹುಡುಗಿ ನಮ್ಮ ಕೃಷ್ಣಯ್ಯನವರ ಮಗಳು. ಚೆನ್ನಾಗಿದೆಯಮ್ಮ? ಚೆನ್ನಾಗಿದ್ದೀನಿ. ಏನಮ್ಮ ಎಲ್ಲಿವರೆಗೂ ಬಂದಿರೋದು? ಅಪ್ಪ ಏನಾದರೂ ಹೇಳಿ ಅಂತ ಹೇಳಿ ಕಳಿಸಿದಾರ? ಅಪ್ಪ ನನ್ನ ಕಳಿಸ್ಲಿಲ್ಲ. ನಾನೇ ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕು ಅಂತ ಬಂದೆ. ಹೇಳಮ್ಮ. ನನ್ನ ಅಣ್ಣ ನಿಮ್ಮ ಮಗ ಇಬ್ರು ಒಂದೇ ದಿನ ಕಾಣೆ ಆದ್ರು ಅಂತ ನೀವು ನಮ್ಮ ಅಪ್ಪನ ಹತ್ರ ಮಾತಾಡ್ತಿದ್ದನ್ನ ಕೇಳಿಸ್ಕೊಂಡೆ. ಹೌದಮ್ಮ, ಅವನು ಹೋಗಿ 2 ವರ್ಷ ಆಗ್ತಾ ಇದೆ. ಒಬ್ಬನೇ ಮಗ. ಅವನನ್ನ ಇನ್ನೂ ಮರೆಯಕ್ಕಾಗ್ತಾ ಇಲ್ಲಮ್ಮ ನನ್ನ ಕೈಯಲ್ಲಿ. ಅದೇನು? ರಾತ್ರಿ ನೋಡಿದ್ವಲ್ಲ ನಾವು ಅವನ್ನ. ಅವ್ರು ಹೇಳೋದನ್ನ ಕೇಳಿ ಅರ್ಜೆಂಟ್ ಮಾಡೋದು ಬೇಡ. ನಮ್ ವಂಶೋದ್ಧಾರಕ ಅವನೇ ಅಂತ ತುಂಬಾ ಪ್ರೀತಿಯಿಂದ ಬೆಳೆಸಿದ್ವಿ. ಅವನ ಮೇಲೆ ತುಂಬಾ ಆಸೆ ಇಟ್ಕೊಂಡಿದ್ವಿ. ನಮಗ್ ಕಣ್ಣೀರು ಉಳಿಸಿ ಹೊರಟೋಗ್ಬಿಟ್ಟ. ನಿಮ್ಮ ಮಗನ ಬಗ್ಗೆ ಕೇಳಿ ಅನಾವಶ್ಯಕವಾಗಿ ನಿಮಗೆ ನೋವು ಮಾಡಿದೆ. ನನ್ನ ಕ್ಷಮಿಸ್ಬಿಡಿ. ಪರವಾಗಿಲ್ಲಮ್ಮ, ನೀನ್ ಕೇಳದೆ ಹೋದ್ರು ಅವನ್ ನೆನಪಾಗದೆ ಇರೋ ಕ್ಷಣನೇ ಇಲ್ಲ. ಮಿಸ್ ಆದ್ಮೇಲೆ ನಿಮ್ಮ ಮಗ ನಿಮ್ಮ ಮನೆಗೆ ಯಾವತ್ತೂ ಬರ್ಲಿಲ್ವಾ? ಅಷ್ಟಕ್ಕೂ ಏನಾಯ್ತು? ಅದೇನಾಯ್ತು ಅಂದ್ರೆ, ನಮ್ಮ ಮಗ ನಿಮ್ಮ ಅಣ್ಣ ಇಬ್ರು ಪ್ರಾಣ ಸ್ನೇಹಿತರಾಗಿದ್ರು. ಒಬ್ಬರದು ಆಲೋಚನೆ ಆಗಿದ್ರೆ ಇನ್ನೊಬ್ಬರದು ಆಚರಣೆ. ನಿಮ್ಮ ಅಣ್ಣ ಸೈನ್ಸ್ನಲ್ಲಿ ಬುದ್ಧಿವಂತನಾಗಿದ್ರೆ ನನ್ನ ಮಗ ಶಾಸ್ತ್ರದಲ್ಲಿ ಬುದ್ಧಿವಂತ. ಈ ಊರಿಗೆ ಏನಾದರೂ ಒಳ್ಳೇದು ಮಾಡಬೇಕು ಅಂತ ಇಬ್ರು ಯಾವಾಗಲೂ ಪರಿತಪಿಸ್ತಾ ಇದ್ರು. ಅವರ ಆಸೆಗಳು ನೆರವೇರಬೇಕು ಅಂತ ಕನಸು ಕಾಣ್ತಾ ಇದ್ದವರು. ಅವರಿಬ್ರು ಕೆಲಸ ಮಾಡೋದು ನೋಡುವಾಗ ಎಲ್ರಿಗೂ ಒಳ್ಳೇದಾಗತ್ತೆ, ಏನೋ ಒಂದು ಅದ್ಭುತ ಸೃಷ್ಟಿಸ್ತಾರೆ ಅಂತ ಎಷ್ಟೋ ಆಸೆ ಇಟ್ಕೊಂಡಿದ್ದೆ. ಆದರೆ ಆ ಆಸೆ ನಿರಾಸೆ ಆಗೋಯ್ತು. ಅಷ್ಟು ನಿರಾಸೆ ಪಡೋದು ಯಾಕೆ?
ಕಾಣೆ ಆಗಿರೋರು ಮತ್ತೆ ವಾಪಸ್ ಬರ್ಬೋದಲ್ವಾ? ಸತ್ತೋಗಿರೋನು ಮತ್ತೆ ಹೇಗೆ ತಿರುಗಿ ಬರ್ತಾನಮ್ಮ?